ಚಾಮರಾಜನಗರ ಜಿಲ್ಲೆಯಲ್ಲಿ ಆಧಾರ್ ಕಾರ್ಡ್ ಸಮಸ್ಯೆ ತಲೆದೂರಿದೆ. 7,000ಕ್ಕೂ ಹೆಚ್ಚು ಬುಡಕಟ್ಟು ಜನರಿಗೆ ಆಧಾರ್ ಕಾರ್ಡೇ ಇಲ್ಲ. ಇನ್ನು ಆಧಾರ್ ಕಾರ್ಡ್ ನೋಂದಣಿಯೇ ಆಗಿಲ್ಲ. 7,000ಕ್ಕೂ ಹೆಚ್ಚು ಜನ ಇದ್ದಾರಂತೆ ಅಲ್ಲಿ ಬುಡಕಟ್ಟು ಜನ. ಅವರಿಗೆ ಆಧಾರ್ ಕಾರ್ಡ್ ಇಲ್ಲ. 6,500ಕ್ಕೂ ಹೆಚ್ಚು ಆದಿವಾಸಿಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿಲ್ವಂತೆ. 1,218 ಕುಟುಂಬಗಳಿಗೆ ಪಡಿತರ ಚೀಟಿಯೂ ಕೂಡ ಇಲ್ಲ. ದಾಖಲೆಗಳಿಲ್ಲದೆ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ ಅಮಾಯಕ ಗಿರಿಜನರು. ದಾಖಲೆ ಇಲ್ಲದೆ ಸರ್ಕಾರದ ಯಾವ ಯೋಜನೆಯೂ ಕೂಡ ಸಿಗ್ತಾ ಇಲ್ಲ. ಸರ್ಕಾರದ ಒಂದೇ ಒಂದು ಯೋಜನೆಯೂ ಕೂಡ ಸಿಗದೆ ಅಲ್ಲಿನ ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೂ ಕೂಡ ಯೋಜನೆಗಳು ಬೇಕು, ಆದರೆ ದಾಖಲೆ ಇಲ್ಲ ಅನ್ನುವ ಒಂದು ನೆಪ ಒಡ್ಡಿ ನಮಗೆ ಯಾವುದೇ ಯೋಜನೆಯನ್ನು ಕೂಡ ತಲುಪಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನ್ನಭಾಗ್ಯ ಆಗಲಿ, ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಯಾವ ಗ್ಯಾರಂಟಿನೂ ಕೂಡ ತಲುಪ್ತಾ ಇಲ್ಲ. ಇದು ಈಗ ಸರ್ವೆಗೆ ಮುಂದಾಗಿರುವಂಥದ್ದು ಚಾಮರಾಜನಗರ ಜಿಲ್ಲಾಡಳಿತ. ಅವರಿಗೆ ಯಾವ ರೀತಿಯಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪಡಿತರ ಚೀಟಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಒದಗಿಸುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇಲ್ಲ ಸರ್, ಆಧಾರ್ ಕಾರ್ಡ್ನೂ ಇಲ್ಲ, ಐಡೆಂಟಿ ಕಾರ್ಡ್ನೂ ಇಲ್ಲ ಸರ್. ನಾವು ಪ್ರಯತ್ನ ಮಾಡ್ತೀನಿ ಸರ್ ಮಾಡಿಸೋಕೆ. ಮಾಡಿಸಿ ನೋಡಿದೆ ಬಂದೇ ಇಲ್ಲ ಸರ್. ನಮಗೆ ಏನಂತಾರೆ ಸರ್, ರೇಷನ್ ಕಾರ್ಡ್ ಕೇಳಿದ್ರೆ ಆಧಾರ್ ಕಾರ್ಡ್ ಕೇಳ್ತಾರೆ, ಐಡೆಂಟಿ ಕಾರ್ಡ್ ಕೇಳ್ತಾರೆ. ನಮ್ಮ ಹತ್ರ ಆಧಾರ್ ಕಾರ್ಡೇ ಇಲ್ಲ ಸರ್. ಇನ್ನು ರೇಷನ್ ಕಾರ್ಡು, ಐಡೆಂಟಿ ಕಾರ್ಡ್ ಇಲ್ಲ ಸರ್ ಮಾಡ್ಸೋಕಾಯ್ತು. ನಾವು ಸರ್ಕಾರದಿಂದ ಏನು ಸೌಲಭ್ಯ ಬಂತ ಆ ಸೌಲಭ್ಯನೂ ಬರೋದಿಲ್ಲ ನಮಗೆ. ಅಕ್ಕಿನೂ ಇಲ್ಲ, ನಮಗೆ ಬರೋದಿಲ್ಲ. ಸುಮಾರು ವರ್ಷನೇ ಸರ್ ನಾವು ಈಗ ಅದೇ ರೀತಿ ಮಾಡಿದ್ವಿ. ನಾವು ಅಕ್ಕಿಲ್ಲ, ಕೂಲಿ ಮಾಡ್ತೀವಿ, ತಾಕೊಂಡು ತಿಂತೀವಿ. ನಾವು ಆದಿವಾಸಿಗಳು ವಾಸ ಆಗಿರೋಂಥ ಹಾಡಿಗಳಲ್ಲಿ ಕನಿಷ್ಠ 1ರಿಂದ 15 ಒಂದು 20 ಜನಕ್ಕೆ ಆಧಾರ್ ಕಾರ್ಡ್ಗಳಿರಲ್ಲ ಒಂದೊಂದು ಹಾಡಿಲಿ. ಜೊತೆಗೆ ರೇಷನ್ ಕಾರ್ಡು ಅಷ್ಟೇ. ರೇಷನ್ ಕಾರ್ಡು ತುಂಬ ಸಮಸ್ಯೆ ಆಗಿರೋರು ಇದ್ದಾರೆ. ಇರೋ ರೇಷನ್ ಕಾರ್ಡ್ಗಳು ಏನು ಸಸ್ಪೆಂಡ್ ಆಗಿ ಏನೋ ಆಧಾರ್ ಕಾರ್ಡ್ ಲಿಂಕ್ ಮಾಡದೆ ಈ ಥರ ಸಮಸ್ಯೆಗಳು ತುಂಬ ಇದೆ. ರೇಷನ್ ಕಾರ್ಡು ಕೂಡ ತುಂಬ ಹಾಡಿಗಳಲ್ಲಿ ಸಮಸ್ಯೆ ಇದೆ. ಮತ್ತು ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಮಕ್ಕಳಿಗೆ ಎಲ್ಲದಕ್ಕೂ ಆಧಾರ್ ಕಾರ್ಡು ಮುಖ್ಯ ಆಗಿರೋದ್ರಿಂದ ಎಷ್ಟೋ ಜನ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ದೆ ವಾಪಸ್ ಹೋಗಿರೋರು, ಆಧಾರ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ಅಂತ ಹೋಗಿರೋರು ಇದ್ದಾರೆ. ಇದರಿಂದ ತುಂಬ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆದಿವಾಸಿಗಳು ಹಾಡಿಗಳಲ್ಲಿ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡಿಂದ. ಆದಿವಾಸಿಗಳು ಒಂದು ಬೇಸಿಕ್ ಡಾಕ್ಯುಮೆಂಟ್ಗಳು ಏನಿದ್ದಾವೆ ಅವರಲ್ಲಿ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ನಾವು ಒಂದು ಸರ್ವೇನ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೇವೆ. ಈಗ ಸರ್ವೆ ನಡೀತಾ ಇದೆ. ಪ್ರೆಸೆಂಟು ಒಂದು 60% ಸರ್ವೆ ಆಗಿದೆ ಇವಾಗ. ಸೊ ಇದರಲ್ಲಿ ನಾವೀಗಾಗಲೇ ನಮಗೆ ಕಂಡು ಬಂದಿದೆ ಸುಮಾರು ಆಧಾರ್ ಕಾರ್ಡು ಸುಮಾರು ಜನಗಳಿಗೆ ಇಲ್ಲ ಅಂತೇಳಿ. ಸೊ ಅದನ್ನು ಮೇಡಮ್ರವರು ವಿಶೇಷ ಕಾಳಜಿಯನ್ನು ವಹಿಸಿ ಒಂದು ಆಧಾರ್ ಕಿಟ್ಟನ್ನು ಸಹ ನಮಗೆ ಕೊಡಿಸ್ಕೊಟ್ರು. ಈ ಆಧಾರ್ ಕಿಟ್ಟಲ್ಲಿ ಈಗಾಗಲೇ ಈ 2,299 ಜನಕ್ಕೆ ಹೊಸದಾಗಿ ಆಧಾರ್ ನೋಂದಣಿನೂ ಸಹ ನಾವು ಮಾಡಿಸಿದ್ದೇವೆ. ಸೊ ಅದು ಒಂದು ಕಡೆ ಆಗ್ತಾಯಿದೆ, ಜೊತೆಗೆ ಇನ್ನೊಂದು ಕಡೆ ಸರ್ವೆ ಸಹ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಪ್ರೈಮರಿ ಡಾಕ್ಯುಮೆಂಟ್ಗಳು ಅಂತ ಏನಿದೆ, ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಜನರಿಗೆ ಪ್ರೈಮರಿ ಡಾಕ್ಯುಮೆಂಟ್ ಅನ್ನುವಂಥದ್ದು ಏನು ಬೇಕೋ ಅದನ್ನು ಇಲಾಖೆಯಿಂದ ಒದಗಿಸ್ಕೊಡ್ಲಿಕ್ಕೆ, ಎಲ್ಲ ಇಲಾಖೆಗಳ ಸಹಕಾರನ ಒದಗಿಸ್ಕೊಡ್ಲಿಕ್ಕೆ ನಾವು ಅರಿವನ್ನು ಮೂಡಿಸಿ ಅದನ್ನು ಕ್ಯಾಂಪೇನ್ನ ಮಾಡಿ ಅವರು ಸ್ಥಳದಲ್ಲಿನೇ ಅವ್ರು ಎಲ್ಲಿ ವಾಸವಾಗಿದ್ದಾರೆ ಅಲ್ಲೇ ಕೊಡಿಸ್ಲಿಕ್ಕೆ ನಾವು ಇಲಾಖೆ ವತಿಯಿಂದ ಮತ್ತು ಎಲ್ಲ ಇಲಾಖೆಗಳ ಸಹಕಾರದಿಂದ ಜಿಲ್ಲಾಡಳಿತದ ಪರವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಒಂದು ಬೇಸಿಕ್ ಡಾಕ್ಯುಮೆಂಟ್ಗಳು ಏನಿದ್ದಾವೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಂದೀಶ್, ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲದೆ ಪಾಪ ಕಡು ಬಡವರು ಅಲ್ಲಿ ನರಳಾಡ್ತಿರುವಂಥದ್ದು. ಇದಕ್ಕೆ ಸ್ಪಂದಿಸುವಂಥ ಕೆಲಸ ಇದುವರೆಗೂ ಯಾರು ಮಾಡಿಲ್ಲ, ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂದ್ರೆ ಏನು ಅರ್ಥ ಅಂತ ಈಗಲಾದರೂ ಕಾಣಿಸ್ತಾ ಇದ್ದಾರೆ ಹೋಗ್ಲಿ ಇವರು? ಅವರಿಗೆ ಒಂದು ನಿರ್ಲಕ್ಷ್ಯತೆ ಎದ್ದು ಕಂಡು ಬರ್ತಾ ಇತ್ತು ಜಿಲ್ಲಾಡಳಿತದಿಂದ. ಯಾಕಂದ್ರೆ ಕೇಳಿ ಚಾಮರಾಜನಗರ ಜಿಲ್ಲೆ ಸುಮಾರು ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ. 49% ಅರಣ್ಯ ಪ್ರದೇಶವನ್ನು ಹೊಂದಿದೆ. ಹಾಗಾಗಿ ಇಲ್ಲಿ 158 ಹೆಚ್ಚು ಗಿರಿಜನ ಕಾಲೋನಿಗಳಿವೆ. ಇಲ್ಲಿ ಸೋಲಿಗರು, ಜೇನುಕುರುಬರು, ಬೆಟ್ಟಕುರುಬರು ಮತ್ತೆ ಇವರೆಲ್ಲ ಇದ್ದಾರೆ. ಸುಮಾರು 47,000ಕ್ಕೂ ಅಧಿಕ ಮಂದಿ ಇಲ್ಲಿ ಸೋಲಿಗರಿದ್ದಾರೆ. ಆದ್ರೆ ಈ ಯೂನಿಕ್ ಕಾರ್ಡ್ ಏನಿದೆ, ಈ ಆಧಾರ್ ಕಾರ್ಡ್ ಬಂದು ಸುಮಾರು 14 ವರ್ಷಗಳಾಯ್ತು. 14 ವರ್ಷಗಳಿಂದ ಇದುವರೆಗೂ ಸಹ ಇವರು ಸುಮಾರು 10,000ಕ್ಕೂ ಹೆಚ್ಚು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ. ಇವತ್ತು ಪ್ರತಿಯೊಂದಕ್ಕೂ ಸಹ ಆಧಾರ್ ಲಿಂಕ್ ಕೇಳ್ತಾರೆ, KYC ಮಾಡ್ತೀನಿ ಅಂತಾರೆ. ಒಂದು ಪಡಿತರ ಚೀಟಿ ಮಾಡಿಸ್ಬೇಕು ಅಂದ್ರು ಆಧಾರ್ ಕಾರ್ಡ್ ಬೇಕು, ಒಂದು ವಸತಿ ಯೋಜನೆಗೂ ಆಧಾರ್ ಕಾರ್ಡ್ ಬೇಕು. ಪ್ರತಿಯೊಂದಕ್ಕೂ ಸಹ ಆಧಾರ್ ಅಲ್ಲಿ ಕಡ್ಡಾಯ ಅಲ್ಲದಿದ್ರು ಆಧಾರ್ ಲಿಂಕ್ ಕೇಳ್ತಾರೆ. ಹಾಗಾಗಿ ಇವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈಗ ಗ್ಯಾರಂಟಿ ಯೋಜನೆ ಮಾಡಿದೆ ಸರ್ಕಾರ, ಅದಕ್ಕೂ ಸಹ ಆಧಾರ್ ಕಾರ್ಡ್ ಬೇಕು. ಪ್ರತಿಯೊಂದಕ್ಕೂ ಗೃಹಲಕ್ಷ್ಮಿ ಏನ್ ಹೇಳ್ತಾರಂತೆ, ಆಧಾರ್ ಕಾರ್ಡ್ ಅಂದ್ರೆ ಜೀವನಕ್ಕೆ ಆಧಾರ ಇದ್ದಂಗೆ. ಅದು ಇವಾಗ ಯಾವುದೇ ಸೌಲಭ್ಯವನ್ನ ಪಡೆದುಕೊಳ್ಳುವಂತ ಏನ್ ಹೇಳ್ತಾರೆ, ಮಾಡಿಸ್ಕೊಳಕ್ ಹೋದಂತ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮಾಡಿಸ್ಕೊಳಕ್ಕೆ ಹೋಗಕ್ಕೆ ಅಂತಂದ್ರೆ ಇವರಿಗೆ ಪಾಪ ಕಾಡಂಚಿನ ಗ್ರಾಮಸ್ಥರು ಇವು ಹೊರಗಡೆ ಬರ್ಬೇಕು, ಹೊರಗಡೆ ಬಂದು ಜಿಲ್ಲಾ ಕೇಂದ್ರಕ್ಕೆ ಬರ್ಬೇಕು ಅಥವಾ ಹೋಬಳಿ ಕೇಂದ್ರಕ್ಕೆ ಹೋಗ್ಬೇಕು. ಕಾಡಂಚಿನಿಂದ ಬರೋ ಅಷ್ಟು ಇವ್ರಿಗೆ ಇದಿಲ್ಲ, ಅರಿವಿಲ್ಲ. ಈ
ಈ ಆಧಾರ್ ಕಾರ್ಡ್ ಮಹತ್ವದ ಬಗ್ಗೆ ಅರಿವಿಲ್ಲ. ಅದನ್ನ ಮೂಡಿಸಬೇಕಾಗಿತ್ತು ಅಧಿಕಾರಿಗಳು. ಇದುವರೆಗೆ ಯಾವುದೇ ರೀತಿ ಆ ತರದ ಒಂದು ಕೆಲಸ ಆಗಿಲ್ಲ. ಮತ್ತೆ ಮನೆಗಳಿಗೆ ಹೋಗಿ ನಂದೀಶ್ ಮಾತಾಡ್ತೀನಿ. ನಮ್ಮ ಜೊತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಆಗಿರುವಂತ ಮಂಜುಳಾ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ ಸರ್. ಹತ್ತತ್ರ 7,000ಕ್ಕೂ ಹೆಚ್ಚು ಜನ ಕಡು ಬಡವರು, ಆಧಾರ್ ಕಾರ್ಡ್ ಇಲ್ಲ, ಪಡಿತರ ಚೀಟಿ ಇಲ್ಲ, ಯಾವುದೂ ಇಲ್ಲ, ದಾಖಲೆಗಳು ಅಂದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯನೂ ಕೂಡ ಕಾಣಿಸ್ತಾ ಇದೆ ಅಧಿಕಾರಿಗಳದ್ದು. ಈಗಲಾದ್ರೂ ಅವರಿಗೆ ಸ್ಪಂದಿಸುವಂತ ಕೆಲಸ ಆಗ್ಬೋದಾ ಅಂತ ನಿರೀಕ್ಷೆ ಇಟ್ಕೊಬೋದಾ? ಖಂಡಿತ ಇಲ್ಲ. ಅದು ಆಕ್ಚುಲಿ 7,000 ಜನಕ್ಕೆ ಇಲ್ಲ ಆಧಾರ್ ಕಾರ್ಡ್ ಅನ್ನುವಂಥದ್ದು ಸುಳ್ಳು ಸರ್. ಅದು ಆಕ್ಚುಲಿ ಇಲ್ಲ. ನಾವೀಗ ಸರ್ವೆ ಮಾಡಿದೀವಿ ಆಲ್ರೆಡಿ. ನಾವು ನಮ್ದು 150 ಕಾಲೋನಿಗಳಿದಾವೆ, 32,000 ಜನಸಂಖ್ಯೆ ಇದೆ ಸರ್. 1,100 ಜನಕ್ಕೆ ನಮ್ಮಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅನ್ನೋದು ಗೊತ್ತಾಗಿದೆ ಸರ್. ಈಗ ಆಗ್ಲಿ ಮೇಡಮ್, 1000 ಜನ ಅಂದ್ರೆ ಕಡಿಮೆ ಆಯ್ತಾ ಮೇಡಮ್? ಅದು ಇಲ್ಲ ಕೇಳಿಸ್ಕೊಳ್ಳಿ ಸರ್. ಅದು ಏನಾಯ್ತು ಅಂತ ಹೇಳಿದ್ರೆ, ನಾವು ಆಧಾರ್ ಕಾರ್ಡ್ ಹೇಗೆ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನಾವು ಮನೆ ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿದಾಗ ಈಗ ಹುಟ್ಟಿದಂತ ಮಕ್ಕಳುಗಳು ಅಂತಂದ್ರೆ ಬರ್ತ್ ಇರುವಂತ ಮಕ್ಕಳುಗಳು, ಅಂದ್ರೆ ಈಗ ಆಲ್ರೆಡಿ ಹುಟ್ಟಿ ಅವ್ರು 1 ವರ್ಷ 2 ವರ್ಷ ಆಗಿರುವಂತ ಮಕ್ಕಳುಗಳು, ಅವುಗಳಿಗೆ ಆಧಾರ್ ಕಾರ್ಡ್ ಇಲ್ಲ. ಬಿಕಾಸ್ ಆಫ್ ಏನು ಅಂತ ಹೇಳಿದ್ರೆ, ಅವರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲದ ಕಾರಣದಿಂದ ಆತರ ಆಗಿದೆ ಅಂತ ಹೇಳಿ ನಮ್ಗೆ ಸರ್ವೆನಲ್ಲಿ ಗೊತ್ತಾಯ್ತು. ಬರೀ ಮಕ್ಕಳಿಗಿಲ್ಲ, ಮಕ್ಕಳಿಗಿಲ್ಲ. ನಮ್ಮ ಹತ್ರ ತುಂಬಾ ಜನ ಮಾತಾಡ್ತಿದ್ರು, ನಮ್ಗೆ ಯಾವುದೇ ಯೋಜನೆಗಳನ್ನ ಪಡ್ಕೊಳಕ್ ಆಗ್ತಲ್ಲ ಬಿಕಾಸ್ ಆಧಾರ್ ಇಲ್ಲ ಅಂತ ಮಾತಾಡಿದಾರೆ ಅಲ್ಲಿ ಇದ್ದಂತವ್ರು ಗಿರಿಜನರು. ಇಲ್ಲ ಸರ್, ಅದು ಏನಂತ ಹೇಳಿದ್ರೆ ಅಪ್ಡೇಷನ್ ಆಗಿರ್ಲಿಲ್ಲ. ಒಂದು 2,200 ಜನಕ್ಕೆ ಅಪ್ಡೇಷನ್ ಮಾಡ್ಕೊಟ್ಟಿದೀವಿ. ಅಂದ್ರೆ ಅವ್ರದ್ದು ಬರ್ತ್ ಡೇಟ್ ಬರ್ತ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು ಅಪ್ಡೇಷನ್ ಆಗಿರ್ಲಿಲ್ಲ. ಮೇಡಮ್ ಅವರು, ನಮ್ಮ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಮೇಡಮ್ ರವರು ವಿಶೇಷವಾದಂತ ಒಂದು ಇದನ್ನ ತೆಗೆದುಕೊಂಡು ಏನ್ ಮಾಡಿದ್ರು ಅಂದ್ರೆ, ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಸ್ಪೆಷಲ್ ಕಿಟ್ ಅಂತ ಕೊಟ್ರು ಸರ್ ನಮ್ಗೆ. ಆಧಾರ್ ಕಿಟ್ ಅಂತ ಕೊಟ್ರು. ಈ ಆಧಾರ್ ಕಿಟ್ ಅಲ್ಲಿ ಕೊಟ್ಬಿಟ್ಟು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರತಿ ಒಂದೊಂದು 4 ಕಾಲೋನಿಗಳನ್ನ ಸೇರಿಸಿ ಒಂದು ಕಡೆ ಸೆಂಟ್ರಲೈಸ್ ಮಾಡಿ ಅದನ್ನ ಅವರನ್ನ ಅಲ್ಲಿ ಬರೋ ತರ ಮಾಡಿ ಅವರಿಗೆ ಆಧಾರ್ ಕಾರ್ಡ್ ಅನ್ನ ಮಾಡ್ಕೊಡಂತ ಮಾಡಿಕೊಟ್ರು. ಫಸ್ಟ್ ಹಂತದಲ್ಲಿ 2,299 ಜನಕ್ಕೆ ಏನಾಯ್ತು, ಅಪ್ಡೇಷನ್ ಆಯ್ತು. ಮತ್ತೆ ಒಂದ್ 580 ಜನಗಳಿಗೆ ಏನಾಯ್ತು, ಹೊಸ ಆಧಾರ್ ಕಾರ್ಡ್ ಆಯ್ತು. ಅದಾದ್ಮೇಲೆ ಈ ಆಧಾರ್ ಕಾರ್ಡ್ ನ ಜೊತೆಗೆ ಮೇಡಮ್ ಅಲ್ಲಿ ಪಡಿತರ ಚೀಟಿ ಕೂಡ ಇಲ್ಲ, ಜಾತಿ ಪ್ರಮಾಣ ಪತ್ರ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ರು. ಅವ್ರು ಮಾತಾಡಿದನ್ನ ನಿಮ್ಮ ಹತ್ರ ಮಾತಾಡಕ್ಕೂ ಮುಂಚೆನೆ ನಾವು ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದ್ಯಾ ನಿಮ್ಗೆ? ಹೌದು ಸರ್. ಈಗ ಆಧಾರ್ ಕಾರ್ಡು ಓಕೆ ಸರ್, ನಾವು ಆಧಾರ್ ಕಾರ್ಡಿಗೆ ಆಲ್ರೆಡಿ ಇದ್ ಮಾಡ್ತಾ ಇದೀವಿ. ಮತ್ತೆ ಎರಡನೇದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ. ಅಂದ್ರೆ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಅವ್ರ ಹೆಂಡತಿಗೆ ಮಕ್ಕಳಿಗೆ ಈ ತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅನ್ನೋದು ನಮ್ಗೆ ಸರ್ವೆನಲ್ಲಿ ಕಂಡು ಬಂದಿದೆ ಸರ್. ಈಗ ಅದನ್ನ ನಾವು ಏನ್ ಮಾಡಿದ್ವಿ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ತಗೊಂಡು ಅದನ್ನ ಒಂದು ಯಾರ್ಯಾರಿಗಿಲ್ಲ ಅದೆಲ್ಲ ನಮ್ಮಲ್ಲಿ ಈಗ ರಿಪೋರ್ಟ್ ಸಿಕ್ಕಿದೆ. ಅದನ್ನ ನಾವು ನಮ್ಮ ಈಗ ಲಾಸ್ಟ್ ವೀಕ್ ನಮ್ಮ DC ಅವರ ಅಧ್ಯಕ್ಷದಲ್ಲಿ ಒಂದು ಸಭೆ ಆಯ್ತು. ಆ ಸಭೆನಲ್ಲಿ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ AC ಅವರಿಗೆ. ಪ್ರತಿ ಇದರಲ್ಲಿ ಕ್ಯಾಂಪ್ ಅನ್ನ ಮಾಡಿ ನಾವೇ ಹೋಗಿ ನಮ್ಮ ಹತ್ರ ಅವ್ರು ಬರೋದ್ ಬೇಡ, ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋಣ ಅಂತ ಹೇಳಿ ಅದು ಒಂದು ಸರ್ವೆ ಪ್ರಕಾರ ರಿಪೋರ್ಟ್ ಅನ್ನ ಕೊಟ್ಟು ಅದನ್ನ ಮಾಡಿಸ್ತಾ ಇದೀವಿ ಸರ್. ಪಡಿತರ ಚೀಟಿದು ಅದು DD ಫುಡ್ ಅವ್ರಿಗೆ ಹೇಳಿದ್ದಾರೆ ಸರ್. ಅದು ಎಷ್ಟು ಯಾವಾಗ ಆಗುತ್ತೆ ಅನ್ನೋದೇ ಮೇಡಮ್ ಪ್ರಶ್ನೆ ಇರೋದು. ಗೊತ್ತಿದೆ, ಜಿಲ್ಲಾಡಳಿತಕ್ಕೂ ಗೊತ್ತಿದೆ ಎಷ್ಟು ಜನ ವಂಚಿತರ ಆಗ್ತಿದ್ದಾರೆ ಸರ್ಕಾರದ ಸೌಲಭ್ಯಗಳಿಂದ. ಅವ್ರಿಗೆ ಯಾವಾಗ ನ್ಯಾಯ ಸಿಗುತ್ತೆ, ಯಾವಾಗ ಈ ಸಮಸ್ಯೆಗಳು ಬಗೆಹರಿಯೋದು ಅನ್ನೋದೇ ನಮ್ಮ ಪ್ರಶ್ನೆ ಇರೋದಿಲ್ಲ. ಆಕ್ಚುಲಿ ವಾರ್ ಫುಟ್ ಅಲ್ಲಿ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಎಲ್ಲರೂ ಸಹ ನಮ್ಮ DC ಅವರಿಂದ ಹಿಡಿದು ನಮ್ಮ AC ಅವರು, DD ಫುಡ್ ಅವರು, ನಾವು ಮತ್ತೆ ಎಲ್ಲ ತಹಶೀಲ್ದಾರ್ಸ್ಗಳು, ವಿಲೇಜ್ ಲೆವೆಲ್ ಇರುವಂತ ವಿಲೇಜ್ ಅಕೌಂಟೆಂಟ್, RIಗಳು ಎಲ್ಲರೂ ಸಹ ಇದು ಕಾರ್ಯಪ್ರವೃತ್ತ ಆಗಿದ್ದೇವೆ. ಸೊ ಅದನ್ನ ಮಾಡಿ ಕೊಡ್ಬೇಕು ಅಂತ ಹೇಳಿ ಈ ಒಂದು ನಮ್ಗೆ ಮೇಡಮ್ ಟೈಮ್ ಕೊಟ್ಟಿದ್ದಾರೆ. ಒಂದು 15 ಡೇಸ್. ಎಷ್ಟು ದಿನ ಆಗ್ಬೋದು? ಅದಕ್ಕೊಂದು ಟೈಮ್ ಲಿಮಿಟ್ ಅಂತ ಇದೆಯಾ ಮೇಡಮ್? ಅದನ್ನೇ ಸರ್ 15 ಡೇಸ್ ಒಳಗಡೆ ಮಾಡಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಈ 15 ಡೇಸ್ ಅಲ್ಲಿ ಈಗ ಆಲ್ರೆಡಿ ಆಧಾರ್ ಮನೆಗೆ ಹೋಗ್ತಾ ಇದ್ದಾರೆ ಸರ್. ಇನ್ನೂ ಯಾರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಮನೆಗೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕಳೆದ ವಾರನೇ ಸ್ಟಾರ್ಟ್ ಆಯ್ತು. ಅದು ಮನೆಗೆ ಹೋಗಿ ಸರ್ವೆ ಮಾಡಿ ಮತ್ತಿನ್ನೊಂದ್ಸತಿ ಏನಾದ್ರು ಮಿಸ್ ಆಗಿದಾರ ಅಂತ ಹೇಳಿ ಇದ್ ಮಾಡ್ತಾ ಇದೀವಿ. ಜೊತೆಗೆ ಇದ್ರದ್ದು ಲಿಸ್ಟ್ ಅನ್ನ ಕೊಟ್ಟಿದೀವಿ. ಯಾವ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಲಿಸ್ಟ್ ಅನ್ನು ನಮ್ಮ AC ಅವರಿಗೆ ಕೊಡ್ತಾ ಇದೀವಿ. ಆ ಲಿಸ್ಟ್ ಆಧಾರದ ಮೇಲೆ ಅವರೂ ಸಹ ಒಂದು ಕ್ಯಾಂಪ್ ಅನ್ನ ಮಾಡಿ ಅಲ್ಲೇನೆ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡುವಂತ ಒಂದು ಕೆಲಸ. ಕಡು ಬಡವರು ಅವರು ಕೂಡ ಸರ್ಕಾರ ಸಾಕಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ ಅಂತೆಲ್ಲ ಯಾವ್ದಾದ್ರು ಒಂದಾದ್ರೂ ಸಿಗ್ಲಿ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ ಅವರು ಕೂಡ. ಯಾವುದು ಸಿಗದೆ ಇರುವಂತ ಹಿನ್ನೆಲೆಯಲ್ಲೇ ಒಂದು ರೀತಿಯಾದಂಥ ಅಸಮಾಧಾನ, ಹಾಗೆ ಅದರ ಬಗ್ಗೆ ತಿಳುವಳಿಕೆನೂ ಕೂಡ ಪಾಪ ಇಲ್ಲ. ನೀವು ಹೇಳ್ತಾ ಇದ್ದೀರಾ 15 ದಿನ ಅಂತ. 15 ದಿನ ಆದ ನಂತರ ಮತ್ತೆ ಇದನ್ನ ಫಾಲೋ ಅಪ್ ಮಾಡ್ತೀವಿ. ಮಂಜುಳಾ ಅವರೇ, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನೀವು ಹೇಳ್ತಾ ಇದ್ದೀರಾ, ಭರವಸೆ ಕೊಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಸರಿಯಾಗುತ್ತೆ ಇನ್ನು 15 ದಿನದಲ್ಲಿ ಅಂತ. ಆ ಭರವಸೆಯನ್ನ ಈಡೇರಿಸಿ ಸಾಕು. ಅವರಿಗೆ ಕಲ್ಯಾಣಾಧಿಕಾರಿ ಆಗಿದ್ದೀರಾ, ಆ ಕಲ್ಯಾಣ ಸಿಗ್ಲಿ ಅವರಿಗೆ ಅನ್ನುವಂಥದ್ದು ಅಷ್ಟೇ ನಮ್ಮ ಆಶಯ. ಮತ್ತೊಮ್ಮೆ ಸಂಪರ್ಕವನ್ನ ಮಾಡ್ತೀವಿ 15 ದಿನದ ನಂತರ. ಈಗ ಸ್ಪಂದಿಸಿದ್ದಕ್ಕೆ ಧನ್ಯವಾದ ಮಂಜುಳಾ ಅವರೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.